ಒಂದು ಮನೇಲಿ ಒಂದು 5-6 ಜನ ಇದ್ದರು. ಅವರೆಲ್ಲ ಒಮ್ಮೆ ತಿರುಪತಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರಂತೆ. ಆ ಮನೆ ಅಳಿಯ ಒಬ್ಬ ಇದ್ದ, ಅವನು ಸ್ವಲ್ಪ ಕುಡುಕ. ಅವನು ತಿರುಪ್ತಿಗೆಲ್ಲ ನಾನು ಬರಲ್ಲ ಅಂತ ಹೇಳ್ತಿದ್ದ. ಆಯಿತು, ಮನೆಯವರೆಲ್ಲ ಏನಂದರು, ನೋಡಪ್ಪ ಅಳಿಯ, ನಾವೊಂದು 3 ದಿನ ಹೋಗಿ ಬರ್ತೀವಿ, ಅಲ್ಲಿವರೆಗೂ ನೀನೊಂಚೂರು ಮನೆ ನೋಡ್ಕೊಳಪ್ಪ ಅಂತ ಹೇಳಿದರು. ಅಂದರೆ ಮನೇಲಿ ಹಸು, ಎಮ್ಮೆ, ಕುರಿ, ಕೆಲವೊಂದು ಸಾಕು ಪ್ರಾಣಿಗಳಿದ್ದು. ನಾವು ಹೋಗಿ ಬರೋವರೆಗೂ ಒಂಚೂರು ರಾತ್ರಿ ಇಲ್ಲೇ ಇದ್ದು ಮನೆ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಹಸು, ಕುರಿ, ಎಮ್ಮೆ ಇವಕ್ಕೆಲ್ಲ ಹುಲ್ಲು ಹಾಕ್ಕೊಂಡು ಸ್ವಲ್ಪ ನೀರು ಕುಡಿಸ್ಕೊಂಡು ಒಂದು 3 ದಿನ ಹೋಗಿ ಬಂದುಬಿಡ್ತೀವಿ ಅಂತ ಆ ಒಬ್ಬ ಅಳಿಯ, ಅವನೊಂದು ಸ್ವಲ್ಪ ಕುಡ್ಕ, ಅವನನ್ನು ಬಿಟ್ಟು ಎಲ್ಲರೂ ತಿರುಪತಿಗೆ ಹೊಂಟೋದ್ರು. ಅವನು ಕೂಡ ಆಯಿತು ಹೋಗಿ ಬನ್ನಿ, ನಾನು ಇರ್ತೀನಿ. ಅವನಿಗೇನು ದೇವರು ದಿಂಡ್ರು ಎಲ್ಲ ಬೇಕಾಗಿಲ್ಲ, ಅವನಿಗೆ ಯಾರು ಇಲ್ದಿದ್ರೆ ಸಾಕು, ಕುಡ್ಕೊಂಡು ಮನೇಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಅವನು ರಾತ್ರಿ ಎಣ್ಣೆ ತಂದು ಬಿಡೋದು, ಕುಡಿದು ಬಿಡೋದು. ಸರಿ, ಮನೆಯವರೆಲ್ಲ ತಿರುಪತಿಗೆ ಹೋದರು, ಇವನು ಮನೇಲಿದ್ದಾನೆ. ಆ ಮನೆಯಲ್ಲಿ ಒಂದು ಬೆಕ್ಕು ಸಾಕಿದ್ರು. ಇವನು ಸಂಜೆ ಆದರೆ ಹಸು, ಎಮ್ಮೆ, ಕುರಿ ಏನು ಸಾಕು ಪ್ರಾಣಿಗಳಿದ್ದು ಅವನ್ನೆಲ್ಲ ಕಟ್ಟಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಹೋಗಿ ಎಣ್ಣೆ ಅಂಗಡಿಗೆ ಹೋಗಿ ಎಣ್ಣೆ ತಂದುಬಿಟ್ಟು ಮನೇಲಿ ಎಣ್ಣೆ ಕುಡಿಯೋದು. ಏನು ಮನೇಲಿ ಯಾರೂ ಇಲ್ವಲ್ಲ, ಎಣ್ಣೆ ಕುಡಿಯೋದು, ಮನೆ ಕಂಬಿಡೋದು. ಇಲ್ಲೇನಾಯಿತು, ಈ ಮನೇಲಿ ಒಂದು ಬೆಕ್ಕಿತ್ತು, ಮ್ಯಾವ್ ಮ್ಯಾವ್ ಮ್ಯಾವ್, ನಿದ್ದೆ ಕೊಡ್ತಾ ಇಲ್ಲ ಈ ಕುಡ್ಕನಿಗೆ. ಅವನಿಗೆ ಸಿಟ್ಟತ್ತು ಹೋಯ್ತು, ಎಣ್ಣೆ ಕುಡಿದ್ಬಿಟ್ಟಿದ್ದಾನೆ, ನಿದ್ದೆ ಮಾಡಬೇಕು, ಈ ಬೆಕ್ಕು ನೋಡಿದ್ರೆ ಮೇಲೆ ಆಗಿರುತ್ತೆ, ಮಿಯಾವ್ 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 ಅಂತ ನಿದ್ದೆ ಕೊಡ್ತಾ ಇಲ್ವಲ್ಲಪ್ಪ ಅಂತ ಏನು ಮಾಡ್ದ, ಆ ಬೆಕ್ಕು ಹಿಡ್ಕೊಂಬಿಟ್ಟ. ಒಂಚೂರು ಎಣ್ಣೆ ಮೆಕ್ಕಿತ್ತು, ಏನು ಬೆಕ್ಕಿ ಕೆಡಿಕೊಂಡು ಎಣ್ಣೆ ಕುಡಿಸ್ಬಿಟ್ಟ. ಆ ಮೊದಲೇ ಹಂಗೆ ಓಡಾಡ್ತಿತ್ತು, ಎಣ್ಣೆ ಕುಡಿಸಾದ್ಮೇಲೆ ಕೇಳಬೇಕಾ, ಹಳೆ ಕಾಲ ಆ ಬಾನದ ಸಾಲುಗಳು ಇರ್ತಾವಲ್ಲ, ಮಡಿಕೆ ಏರಿಸಿರ್ತಾರಲ್ಲ, ಎಣ್ಣೆ ಕುಡಿಸಿ ಆದಮೇಲೆ ಬಾನು ಸಾಲನ್ನೆಲ್ಲ ಉಂಡಿಸ್ಬಿಡ್ತು ಬೆಕ್ಕು. ಇವನಿಗೆ ಅವಾಗ ಭಯ ಆಗ್ಲಿಕ್ಕೆ ಶುರುವಾಯಿತು. ಇದೇನಪ್ಪ, ಬೆಕ್ಕಿಗೆ ಎಣ್ಣೆ ಕುಡಿಸ್ಬಿಟ್ಟೆ, ಬೆಕ್ಕು ನೋಡಿದ್ರೆ ಅಲ್ಲಿ ಇಲ್ಲಿ ಒದ್ದಾಡಿ ಕೂಗಾಡಿ ಕಿರ್ಚಾಡಿ ಎಲ್ಲ ಬಾನು ಸಾಲನ್ನೆಲ್ಲ ಉಂಡಿಸ್ಬಿಟ್ಟಿದೆ. ಈಗ ಅತ್ತೆ ಮಾವ ಹೆಂಡತಿ ಎಲ್ಲ ಬರ್ತಾರೆ ತಿರುಪ್ತಿಯಿಂದ, ಯಾಕೋ ಹಿಂಗಾಗಿದೆ ಅಂದರೆ ನಾನು ಏನು ಹೇಳೋದು? ಬೆಕ್ಕಿಗೆ ಎಣ್ಣೆ ಕುಡಿಸ್ಬಿಟ್ಟಿದ್ದಾನೆ, ಬೆಕ್ಕು ಎಲ್ಲ ಬಾನು ಸಾಲು ಉಂಡಿಸ್ಬಿಡ್ತು. ಈಗ ಬರ್ತಾರೆ, ಹೆಂಗೆ ಹಿಂಗಾಯ್ತು ಅಂತ ಕೇಳಿದ್ರೆ ನಾನು ಎಣ್ಣೆ ಕುಡ್ದಿದ್ದೆ, ಬೆಕ್ಕು ನನಗೆ ತೊಂದರೆ ಕೊಡ್ತಿತ್ತು, ಅದಕ್ಕೆ ಬೆಕ್ಕಿಗೂ ಕೆಡಿಕೊಂಡು ಎಣ್ಣೆ ಕುಡಿಸ್ದೆ ಅಂತ ಹೇಳೋಕ್ಕಾಗುತ್ತಾ? ಏನು ಮಾಡೋದು? ಸರಿ ಆಯಿತು, ಏನೋ ಒಂದು ಪ್ಲ್ಯಾನ್ ಮಾಡ್ದೆ. ಒಂದು 3 ದಿನ ಆದಮೇಲೆ ಬಂದರು, ಈ ತಿರುಪತಿಗೆ ಹೋದವರೆಲ್ಲ ಬಂದರು. ಒಳಗೆ ಬಂದು ನೋಡ್ತಾರೆ, ಏನು ಮಡಿಕೆ ಬಾನು ಸಾಲುಗಳೆಲ್ಲ ಚೂರಾಗಿದ್ದು ಹೋಗ್ಬಿಟ್ಟವೆ. ಅಳಿಯ ಯಾಕೆ ಹಿಂಗಾಯ್ತು? ಅತ್ತೆ ಏನು ಹೇಳಿ ಅತ್ತೆ, ಯಾಕಪ್ಪ? ಅಯ್ಯೋ ಅತ್ತೆ, ಅದೊಂದು ದೊಡ್ಡ ಕತೆ. ಏನಾಯ್ತಪ್ಪ? ಏನೂ ಇಲ್ಲ ಅತ್ತೆ, ನಾನು ಮಲಗಿದ್ದೆ, ಏನು ಇದ್ಕಿದ್ದಂಗೆ ಎಲ್ಲ ಬಾನು ಸಾಲುಗಳು ಒಂದೊಂದೇ ಉಂಡ್ಕೊಂಬಿಟ್ಟು. ಅತ್ತೆ ನನಗನ್ಸುತ್ತೆ ಇಲ್ಲೇನೋ ಐತೆ, ಇಲ್ಲೇನೋ ಕೆಟ್ಟ ಶಕ್ತಿ ಐತೆ, ದೆವ್ವ ಭೂತ ಐತೆ ಅಂತ ಏನು ಕತೆ ಕಟ್ಟಿಬಿಟ್ಟ. ಅಂದರೆ ನಾನು ಮನಗಿದ್ದೆ, ಇದಕ್ಕಿದ್ದಂಗೆ ಬಾನು ಸಾಲುಗಳೆಲ್ಲ ಗಡ ಅಂತ ಹವಾವೇ ಬಿದ್ದು ಎಲ್ಲ ಹೊಡೆದೋದು ಅಂತ. ಏನು ಮನೆಯವರೆಲ್ಲ ನಂಬಿಬಿಟ್ರು, ಏನೋ ಐತೆ ಇಲ್ಲಿ ಅಂತ ಪಂಡಿತನ ಹತ್ರ ಹೋದರು. ಆ ಪಂಡಿತ್ ಹೇಳ್ದ, ಹೌದೌದು ಮನೇಲಿ ಏನೋ ಐತೆ ಶಂಕೆ, ಯಾವುದೋ ದೆವ್ವ ಸೇರ್ಕೊಂಬಿಟ್ಟತೆ, ನೀವು 3 ತಿಂಗಳು ಮನೆ ಬಿಡಬೇಕು ಅಂದ ಅವನು. ಆ ಪಂಡಿತ ಹಂಗಂದಾಗ ಇಲ್ಲಿ ಅಳಿಯನಿಗೆ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಇದು, ಬೆಕ್ಕು ಬಾನು ಸಾಲು ಉಣಿಸಿರೋದು, ಈ ಪಂಡಿತ್ ನೋಡಿದ್ರೆ ಏನೋ ದೆವ್ವ ಐತೆ, ನೀವು 3 ತಿಂಗಳು ಮನೆ ಖಾಲಿ ಮಾಡಿ ಅಂತ ಹೇಳ್ತಾವನೆ. ಇದು ಯಾಕೋ ಸರಿ ಬರಲ್ಲ ಅಂತ ಇನ್ನೊಬ್ಬ ಪಂಡಿತನ ಹತ್ರ ಹೋದರು. ಅವನ ಪಾಪ ಒಳ್ಳೆ ತಿಳಿದವನು, ಅವನೇನು ಮಾಡ್ದ, ಸರಿ ನೀವು ತಿರುಪತಿಗೆ ಹೋದಾಗ ಮನೇಲಿ ಯಾರಿದ್ರು ಅಂದ. ಸ್ವಾಮಿ ನಮ್ಮ ಅಳಿಯ ಇದ್ದ, ಆ ಅಳಿಯನ ಕರೆಸಿದ್ರು. ಏನಪ್ಪ ಹೆಂಗೆ ಉಂಡ್ಕೋದು ನಿಜ ಹೇಳಯ್ಯ ಅಂತ ಅಂದಾಗ ಅವನು ತಡೆಯೋಕ್ಕಾಗದೆ ಹೇಳ್ಬಿಟ್ಟ, ಇಲ್ಲ ಸ್ವಾಮಿ ನಾನು ಎಣ್ಣೆ ಕುಡ್ದಿದ್ದೆ, ಈ ಬೆಕ್ಕು ಬಂದು ಭಾಳ ಹಿಂಸೆ ಕೊಡ್ತಿತ್ತು, ಅದಕ್ಕೆ ಕೆಡಿಕೊಂಡು ಅದಕ್ಕೂ ಒಂಚೂರು ಎಣ್ಣೆ ಕುಡಿಸ್ಬಿಟ್ಟೆ, ಏನು ನತ್ಕತ್ತಿಬಿಟ್ಟು ಬಾನು ಸಾಲನ್ನೆಲ್ಲ ಉಂಡಿಸ್ಬಿಡ್ತು. ಅತ್ತೆ ಮಾವ ಎಲ್ಲ ಬೈತಾರೆ ಅಂತ ಅದಕ್ಕೆ ನಾನು ಬೆಕ್ಕು ಉಂಡಿಸ್ತು ಅಂತ ಹೇಳಿದ್ರೆ ಬೈತಾರೆ ಅಂದ್ಕೊಂಡು ಹಿಂಗೊಂದು ಕತೆ ಕಟ್ಟಿಬಿಟ್ಟೆ. ಯಪ್ಪ ಇವನಜ್ಜಿ ಅಂಥ ಕೆಲಸ ಮಾಡಿದ್ಲೆ ನೀನು ಅಂತ ಎಲ್ಲ ಬೈದು, ಇಲ್ಲಾಂದ್ರೆ ಅನ್ಯಾಯವಾಗಿ 3 ತಿಂಗಳು ಮನೆ ಖಾಲಿ ಮಾಡಿಬಿಡ್ತಿದ್ರು. ಸೊ ಅಂದರೆ ಹಿಂಗೆ ಬಾನದ ಸಾಲು ಉಂಡ್ಕೊಂಡಿದ್ದು ಬೇರೆ ಕಾರಣಕ್ಕೆ, ಇಲ್ಲೆಲ್ಲ ಹೋಗಿ ಕೇಳಿದಾಗ ಇಲ್ಲ ಅಲ್ಲಿ ದೆವ್ವ ಭೂತ ಐತೆ 3 ತಿಂಗಳು ಮನೆ ಬಿಟ್ಬಿಡಿ. ಸೊ ಹಿಂಗಾಗ್ತಾವೆ ಬದುಕಲ್ಲಿ ಕೆಲವೊಮ್ಮೆ. ಆಗಿರೋದೇನೋ ನಮಗೆ ತಿಳ್ಕೊಳ್ಳೋದೇನೋ
ಸೊ ತಪ್ಪಾಗಿ ಅರ್ಥೈಸಿಕೊಳ್ಳೋದ್ರಿಂದ ತುಂಬ ನಷ್ಟ ಮಾಡ್ಕೊಳ್ತೀವಿ. ಹಾಗಾಗಿ ಬದುಕಲ್ಲಿ ಇಂಥವೆಲ್ಲ ನಡೆದಾಗ ನೋಡಿ, ನೀವು ಸ್ವತಃ ದೇವರಂತೆ ಬದುಕಬೇಡಿ, ಯಾರಿಗೂ ಕೆಡುಕನ್ನು ಬಯಸಬೇಡಿ, ಮನಸ್ಸಲ್ಲೂ ಕೆಡುಕು ಬಯಸಬೇಡಿ, ಯಾರಿಗೂ ಅನ್ಯಾಯ ಮಾಡಬೇಡಿ, ಯಾರ್ದನ್ನು ಕಿತ್ಕೊಂಡು ತಿನ್ನಬೇಡಿ. ನಿಮ್ಮ ಪಾಲಿಗೆ ಏನು ಬಂತು ಅದನ್ನು ಅನುಭವಿಸಿ. ನಾನು ಹೇಳ್ತೀನಿ, ಯಾವ ದೆವ್ವ ಭೂತಗಳು, ಯಾವ ಮಾಟ ಮಂತ್ರಗಳು ನಿಮಗೆ ಏನೂ ಮಾಡುವುದಿಲ್ಲ. ಅದಾಗಿಯೂ ಮನಸ್ಸು ತಳಮಳ, ಯಾಕೋದು ಕಷ್ಟ ಬಂದ್ಬಿಡ್ತು, ತೀರ್ಥನೇ ಇಲ್ಲ, ದುಃಖ, ಆತಂಕ, ರೋಗ, ಏನು ವರ್ಷಾನುಗಟ್ಟಲೆ ಕೆಟ್ಟ ಕಾಲ ಹೋಗಲೇ ಇಲ್ಲ ಅಂದಾಗಲೂ ಅದು ನಿಮ್ಮ ಪ್ರಾರಬ್ಧ, ನಿಮ್ಮ ಪಾಲಿಗೆ ಇದೆ, ಅದು ಒಂದಿವ್ಸ ಹೋಗುತ್ತೆ ಅನ್ನೋ ಆಲೋಚನೆ ಇಟ್ಕೊಳ್ಬೇಕೆ ಹೊರತು, ಅಯ್ಯೋ 6 ತಿಂಗಳಾಯಿತು ಕಾಯಿಲೆ ಬಂದು ಇನ್ನೂ ಹೋಗಿಲ್ಲ ಅಂದರೆ ಯಾರೋ ಏನೋ ಮಾಡಿಸ್ಬಿಡಾರೆ. ನೀವು ಯಾವಾಗ ಹಿಂಗೆ ಯೋಚನೆ ಮಾಡ್ತೀರೋ ನೀವು ನಿಜವಾಗಿಯೂ ಶಾಶ್ವತವಾದ ರೋಗಿಗಳಾಗ್ಬಿಡ್ತೀರ. ಆಗೋದೆಲ್ಲ ಆಗಲಿ, ಒಬ್ಬ ಯಾರೋ ಮಾಟಮಂತ್ರದ ಮೂಲಕ ನಿಮ್ಮ ಇಡೀ ಹಣೆ ಬರಹ ಬದಲಿಸಿಬಿಡ್ತಾನೆ, ನಿಮಗೆ ದುಃಖ ಕೊಟ್ಟುಬಿಡ್ತಾನೆ, ನಿಮ್ಮ ಎಲ್ಲ ಸುಖಗಳನ್ನು ಕಿತ್ಕೊಂಡು ನಿಮ್ಮನ್ನು ಕಷ್ಟಕ್ಕೆ ದೂಡಿಬಿಡ್ತಾನೆ ಅನ್ನೋದಾದರೆ, ಭಗವಂತನ ಹಣೆ ಬರಹ ಮಾಟಮಂತ್ರ ಮಾಡೋ ಪಂಡಿತನಿಗಿಂತ ಬಹಳ ಕಡಿಮೆನಾ? ಅಥವಾ ಪಂಡಿತನಿಗಿಂತ ಭಗವಂತ ಅತ್ಯಂತ ಶಕ್ತಿಹೀನನ, ದುರ್ಬಲನ? ಹಾಗಾಗಿ ಯಾವ ಕೆಟ್ಟ ಶಕ್ತಿಗಳ ಬಗ್ಗೆನೂ ಭಯ ಬೇಡ. ನೀವು ದೇವರಂತೆ ಬದುಕಿ, ನಿಮ್ಮಲ್ಲಿ ಧರ್ಮ ಇರಲಿ, ಒಳ್ಳೆಯದೇ ಆಗುತ್ತೆ.